ಶಂಕರಾತ್ಮಜ ದೈತ್ಯರಿಗತಿ ಭಯಂಕರ ಗತಿಗಳೀಯಲೋ ಸುಖ ಸಂಕಟ ಚತುರ್ಥಿಗನೆನಿಸಿ ಅಹಿತಾರ್ಥಗಳ ಕೊಟ್ಟು ಮಂಕುಗಳ ಮೋಹಿಸುವೆ ಚಕ್ರಧರಾಂಕಿತನೆ ಪ್ರತಿದಿನದಿ ತ್ವತ್ಪದ ಪಂಕಜಗಳಿಗೆ ಎರಗಿ ಭಿನ್ನಯಿಸುವೆನು ಪಾಲಿಪುದು. ಅಸೀತುದಾರ ಗುಣವಾರಿಧಿರ ಪ್ರಮೇಯೋ ನಾರಾಯಣ ಪರತಮ ಪರಮಾತ್ಸ ಏಕಃ ಸಂಶಾಂತ ಸಂವಿದ ಅಖಿಲಂ ಜಠರೆ ನಿಧಾಯ ಲಕ್ಷ್ಮೀ ಭುಜಾಂತರಗತಃ ಸ್ವರತೋಪಿ ಚಾಗ್ರೇ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶಂಕರಾತ್ಮಜ ದೈತ್ಯರಿಗತಿ ಭಯಂಕರ ಗತಿಗಳ ಈಯಲೋಸುಗ ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥದಾಸಾರ್ಯರು ಕ್ಷುದ್ರೋಪಾಸನಾ ರೂಪವಾದ ಸಾಧನೆಗಳನ್ನು ಅಸುರ ಸ್ವಭಾವದ ಜನರಿಂದ ಮಾಡಿಸಿ ಅವರಿಗೆ ಅಹಿತಾರ್ಥಗಳನ್ನು ಕೊಟ್ಟು ಮಂಕುಗಳನ್ನು ಮೋಹಿಸುವನು ಎಂದು ತಿಳಿಸುತ್ತಾರೆ. ಪಾರ್ವತೀ ದೇವಿಯು ಒಮ್ಮೆ ಸ್ನಾನಾರ್ಥವಾಗಿ ಹೊರಬಿದ್ದ ಪ್ರಸಂಗದಲ್ಲಿ ಯಾರನ್ನೂ ಒಳಗೆ ಬಿಡದಂತೆ ತಿಳಿಸಿ ತನ್ನ ಶರೀರದ ಮಲದಿಂದ ಒಂದು ಶಿಶುವನ್ನು ಸೃಷ್ಟಿಸಿ ಗ್ರಹದ ದ್ವಾರದಲ್ಲಿ ಇಟ್ಟಳು. ಆಗ ರುದ್ರದೇವರು ಗ್ರಹಕ್ಕೆ ತೆರಳಿ ಒಳಗೆ ನುಗ್ಗಲು ಪ್ರಯತ್ನಿಸಿದಾಗ ಆಗ ದ್ವಾರಪಾಲಕನಾಗಿದ್ದ ಆ ಶಿಶುವಿನಿಂದ ನಿರೋಧಿಸಲ್ಪಟ್ಟರು. ಕೋಪದಿಂದ ಮಹಾರುದ್ರದೇವರು ಆ ಶಿಶುವಿನ ಕತ್ತನ್ನು ತ್ರಿಶೂಲದಿಂದ ಛೇದಿಸಿದರು. ವಿಷಯ ತಿಳಿದ ಪಾರ್ವತಿ ಅತ್ಯಂತ ದುಃಖ ತಪ್ತಳಾಗಿ ಆ ಶಿಶುವನ್ನು ಪುನಃ ಬದುಕಿಸಿ ಕೊಡಬೇಕು ಅಂತ ಪ್ರಾರ್ಥಿಸಿದಳು. ಅದರಂತೆ ಶಂಕರನು ತನ್ನ ಅನುಜರನ್ನು ಅಂದರೆ ಪ್ರಮಥ ಗಣದವರನ್ನು ಕಳುಹಿಸಿದ. ಅವರು ಉತ್ತರ ದಿಕ್ಕಿಗೆ ಮುಖ ಚಾಚಿ ಮಲಗಿದ್ದ ಒಂದು ಗಜದ ಕತ್ತನ್ನು ಕತ್ತರಿಸಿ ತಂದಿದ್ದರು. ಆಗ ಉಮಾಪತಿ ಆ ಗಜದ ಮುಖವನ್ನು ಮೃತು ಶಿಶುವಿನ ಕಂಠಕ್ಕೆ ಸೇರಿಸಿ ತಮ್ಮ ತಪೋ ಮಹಿಮೆಯಿಂದ ಅಮೃತ ಸೇಚನ ಮಾಡಿ ಬದುಕಿಸಿದರು. ಇದರಿಂದ ಗಣಪತಿಗೆ ಗಜಾನನ ಎಂದು ಹೆಸರಾಯಿತು. ಇದರಿಂದ ರುದ್ರನಿಂದ ಬದುಕಿಸಲ್ಪಟ್ಟವನಾದ್ದರಿಂದ ಶಂಕರಾತ್ಮಜ ಅಂತಲೂ ಹೇಳಿರಬಹುದು. ಪಾರ್ವತಿ ನಂದನನಾದ್ದರಿಂದ ಮೃದ್ಭವ ಎಂದು ಹೆಸರು. ಅಜ್ಞಾನಿಗಳು ತಮೋಯೋಗ್ಯರು ಭಗವದ್ವೇಷಿಗಳು ಆದ ಅಸುರರು ಗಣಪತಿಯನ್ನು ಪ್ರಸನ್ನೀಕರಿಸುವ ಉದ್ದೇಶದಿಂದ ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಚತುರ್ಥಿ ದಿನ ವಿನಾಯಕನನ್ನು ಆವಾಹನೆ ಮಾಡಿ ಪೂಜಿಸ್ತಾರೆ. ಗಣನಾಯಕನನ್ನು ಸರ್ವೋತ್ತಮ ಸಕಲಿಷ್ಟಪ್ರದಾಯಕ ಅಷ್ಟಕರ್ತನೆಂದು ಉಪಾಸನೆ ಮಾಡ್ತಾರೆ. ದೈತ್ಯರಿಂದ ಪೂಜಿತನಾದ ಗಜಾನನಿಗೆ ಸಂಕಟ ಚತುರ್ಥಿಗ ಎಂದು ಹೆಸರು. ಈ ಸಂಕಟ ಗಣಪತಿ ವೃತ ನಿಷಿದ್ಧ, ಶ್ರುತಿಗಳಲ್ಲಿ ಹೇಳಿರುವ ನಿಷೇಧ ಗಣಪತೆ ಮುಂತಾದ ವಾಕ್ಯಗಳಿಗೆ ಗಣಪತಿಯ ಪರವಾಗಿ ಅರ್ಥೈಸಿ ಅವನನ್ನೇ ಸರ್ವೋತ್ತಮ ದೇವತಾ ಎಂದು ದೈತ್ಯರು ಉಪಾಸಿಸಿ ತಮ್ಮ ಮನೋಭಿಲಾಷೆಗಳನ್ನು ಪಡೀತಾರೆ. ಇದು ಶಾಸ್ತ್ರಾರ್ಥಕ್ಕೆ ವಿರುದ್ಧ. ಅಂತಹ ಉಪಾಸಕರಿಗೆ ಸಂಕಟ ಚತುರ್ಥಿಗನಾದ ಶಂಕರಾತ್ಮಜನು ಆ ದೈತ್ಯರನ್ನು ಮೋಹಗೊಳಿಸಿ ಅವರ ಇಷ್ಟಾರ್ಥಗಳನ್ನು ಪೂರೈಸಿ ಉಪಾಸನೆ ನೆನೆಸಿ ಅಂಧ ತಮಸ್ಸಿಗೆ ಕಾರಣವಾದ ದುರ್ಗತಿಗಳನ್ನು ಫಲರೂಪದಲ್ಲಿ ನೀಡ್ತಾನೆ. ಶ್ರೀ ಪರಮಾತ್ಮನು ಸುದರ್ಶನವೆಂಬ ಚಕ್ರವನ್ನು ಪಾಂಚಜನ್ಯವೆಂಬ ಶಂಖವನ್ನು ತನ್ನ ಹಸ್ತದಲ್ಲಿ ಧರಿಸಿದ್ದಾನೆ. ಚಕ್ರ ದುಷ್ಟ ದಾನವರ ಸಂಹಾರಕ್ಕೆ ಸಂಕೇತ, ಶಂಖ ಜ್ಞಾನಪ್ರದ. ಅಂತಹ ಶಂಖ ಚಕ್ರಧರನಾದ ಶಂಭುವಂದಿತನ ಸ್ಮರಣೆಯನ್ನು ಪ್ರತಿದಿನವೂ ಕರುಣಿಸೆಂದು ದಾಸಾರ್ಯರು ಗಣನಾಥನ ಚರಣಾರವಿಂದಗಳಿಗೆ ಎರಗಿ ಪ್ರಾರ್ಥಿಸಿರುತ್ತಾರೆ. ಶ್ರೀ ಪರಮಾತ್ಮನ ಚರಣ ಸ್ಮರಣೆಯನ್ನು ಕರುಣಿಸುವುದಲ್ಲದೆ ತಮ್ಮನ್ನು ನಿರಂತರ ರಕ್ಷಿಸಬೇಕೆಂದು ಭಿನ್ನಹ ಮಾಡಿಕೊಂಡಿದ್ದಾರೆ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.